ಇದು ಟೌನ್ಶಿಪ್ಪಲ್ಲಿ ಮೊದಲನೇ ಆದ್ಯತೆ ಬಿಡದಿಗೆ ಬೇಕು ಅಂದರು. ಯಾಕೆ ಬೇಕು ಅಂದರು? ಇವರೇ ತಾನೇ ಮಾಡಿರೋದು ಅದನ್ನು. ಮೊದಲನೇ ಯಾಕೆ ಬಿಡದಿ ಮಾಡಿದ್ರು 2006ರಲ್ಲಿ? ಆಮೇಲೆ ರೆಡ್ ಝೋನ್ ಯಾಕೆ ಮಾಡಿದ್ರು? ಬಿಡದಿ ಟೌನ್ಶಿಪ್ನ ಯಾಕೆ ತೊಗೊಂಡ್ರು? ಫಸ್ಟು ಬೇರೆ ಕಡೆ ಮಾಡ್ಬೋದಾಗಿತ್ತಲ್ಲ. ಸಿಟಿಗೆ ಹತ್ರ ಅದೇ ಅಂತ ತಾನೇ ತೊಗೊಂಡಿದ್ದೀವ್ರು. ಮಹದೇಶ್ವರನ ಬೆಟ್ಟದಲ್ಲಿ ಮಾಡಬೇಕಾಗಿತ್ತು, ಇಲ್ಲ ಧರ್ಮಸ್ಥಳದಲ್ಲಿ ಮಾಡಬೇಕಾಗಿತ್ತು ರೀ. ಬೆಂಗಳೂರು ಜನ ಎಲ್ಲ ಅಲ್ಲಿಗೆ ಹೊಂಟೋಗ್ಬಿಡೋರು. ಬಿಡದಿಗೆ ಯಾಕೆ ತಂದ್ರಿ? ನಮ್ಮ ಬಿಡದಿ ಜನಕ್ಕೆ ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದೀರಾ ನೀವು? ಎಲ್ಲೋಗಿದ್ರಿ 20 ವರ್ಷದಿಂದ ನೀವು? ಇವಾಗ ಬಂದ್ಬಿಟ್ಟು 6-1 ಬಂದಮೇಲೆ ಯಾಕೆ ಬಂದ್ರಿ? 14 ತಿಂಗಳಿಂದ ಏನು ಮಾಡ್ತಾಯಿದ್ರಿ ನೀವು? ರೈತರನ್ನ ಉದ್ಧಾರ ಮಾಡಬೇಕಾದ್ರೆ ಬಂದು ಮಾತಾಡಬೇಕಾಗಿತ್ತು ಸ್ವಾಮಿ ನೀವು. ಒಂದು 5 ಕೋಟಿನೋ 10 ಕೋಟಿನೋ ರೈತರು ಕೊಡಿಸ್ಬೇಕಾಗಿತ್ತು, ಇಲ್ಲ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಇವತ್ತು ಮಾಡೋರ ತಲೆ ಮೇಲೆ ಕಲ್ಲೆತ್ತಾಗ್ತಾ ಇದ್ದೀರಾ. ಹಾವು ಸಾಯಬಾರ್ದು, ಕೋಲಿ ಮುರಿಬಾರ್ದು ಅಂತ ಪ್ರಶ್ನೆನ ನಿಮ್ಮದು? ಅಲ್ಲ ಹೇಳಿ ನೀವು. ನಾನು ರೈತನ ಬದುಕಿಸ್ತೀನಿ, ನಮ್ಮ ಅಕ್ಕ ತಂಗಿದಿರು ಬಂದು ಕೇಳ್ಕೊಬಿಟ್ರು, ನಮ್ಮ ಅಣ್ಣ ತಮ್ಮದಿರು ಬಂದು ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ನಮಗೆ ಈ ಟೌನ್ಶಿಪ್ ಬೇಕು, ನಮ್ಗೆ ಉದ್ಧಾರ ಮಾಡಬೇಕು, ನಾವು ಉದ್ಧಾರ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ನಮಗೆ ಮಾಡಿಕೊಡಿ. ಡಿ ಕೆ ಶಿವಕುಮಾರ್ ಅವ್ರ ಜಮೀನು, ಕುಮಾರಸ್ವಾಮಿ ಅವ್ರ ಜಮೀನು ನಿಮ್ಮ ಜಮೀನು ಪಕ್ಕದಲ್ಲೇ ಇದೆ ಅಂತ ಹೇಳ್ತಾ ಇದ್ರಿ. ಏನೇನು ಮಾಡ್ತಾ ಇದ್ದಾರೆ ಅವ್ರ ಜಮೀನಲ್ಲಿ? ಎಷ್ಟಿದೆ ಅವ್ರ ಜಮೀನು? 36 ಎಕರೆ ಜಮೀನಿದೆ. ನಮ್ಮ ನಮ್ಮ ತಂದೆಯವ್ರ ಜಮೀನು ಪಕ್ಕನೇ ಐತೆ. ಎಲ್ಲ ಪಾಳ್ಬಿಟ್ಟಿದ್ದಾರೆ. ನಮ್ದು ಇಲ್ವೇ ಇಲ್ಲ ಅಂದರು. ನನಗೆ ಗೊತ್ತೇ ಇಲ್ಲ ನಮ್ಮ ಹೆಂಡತಿ ತೊಗೊಂಡಿರೋದು ಅಂದರು. ಈಗ ಹೆಂಡತಿ ತೊಗೊಂಡಿರೋದು ಗೊತ್ತಾಗೋಗ್ಬಿಟ್ಟೈತಿ. ಬಡವ್ರು ಕೊಡ್ತೀವಿ ಅಂದರು. ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು. ನಮ್ಮ ತಾಯಿ ಏನನ್ನ ಅಲ್ಲಿ ತೊಗೊಂಡಿದ್ರೆ ನಾವು ಬಡವ್ರಿಗೆ ಹಂಚ್ಬಿಡ್ತೀವಿ ಅಂದರು. ಹಂಚ್ಬಿಡ್ಲಿ ಸ್ವಾಮಿ ಬಡವ್ರಿಗೆ. ಇವರು ಈಗ ಆಯಿತು ಸ್ವಾಮಿ, ಟೌನ್ಶಿಪ್ ನಿಲ್ಲಿಸ್ಬಿಡ್ಲಿ, ನಾವು ಹಸಿರು ಟವಲ್ ಹಾಕೊಂಡು ಅಲ್ಲೇ ಕುತ್ಕೊಬಿಡ್ತೀವಿ. ಅಲ್ಲೇ ಕುತ್ಕೊಬಿಡ್ತೀವಿ. ನಮ್ಮ ಪ್ರಾಬ್ಲಮ್ಮು, ನಾವು ಸಾಲ ಮಾಡ್ಕೊಂಡಿದ್ದೀವಿ, ನಮ್ಮ ಸಾಲ ಎಲ್ಲ ತೀರಿಸ್ಲಿ. ನಮಗೆ ರೋಡ್ ಇಲ್ಲ, ರೋಡ್ ಮಾಡಿಕೊಟ್ಬಿಡ್ಲಿ. ST SC ಜನಾಂಗದವ್ರಿಗೆ ರಿಜಿಸ್ಟ್ರುಗಳು ಆಯ್ತಾ ಇಲ್ಲ. ಎಲ್ಲರೂ ಸಮಾನ ಹಕ್ಕು ಅಂತಾರೆ, ಅವ್ರಿಗೂ ಸಮಾನ ಹಕ್ಕು ಮಾಡಿಬಿಡ್ಲಿ. ST SC ಜನಾಂಗದವ್ರಿಗೆಲ್ಲ ಸಮಾನ ಹಕ್ಕು ಮಾಡಿಬಿಡ್ಲಿ. ಅವ್ರಿಗೂ ರಿಜಿಸ್ಟ್ರೇಷನ್ ಆಗಂಗೆ ಮಾಡಿಬಿಡ್ಲಿ. ಅವರು ನಾಳೆನೇ ನಮ್ಮ ಅಕೌಂಟ್ಗೆಲ್ಲ RTGS ಮಾಡಿಸ್ಬಿಟ್ಟು ಎಷ್ಟು ಸಾಲ ಅದು ಅಷ್ಟೂ ನಾವು ತಗೊಂಡಿರೋದು ಅವ್ರಿಗೆ ವಾಪಸ್ ಹಾಕ್ಬಿಡ್ತೀವಿ. ಇದಕ್ಕೆ ಗೌರ್ಮೆಂಟ್ಗೆ ನಾವು ವಾಪಸ್ ಹಾಕ್ಬಿಡ್ತೀವಿ. ಆದರೂ ಪೇಕ್ ಚೆಕ್ ಅಂತ ಹೇಳೋರೆ. ಪಬ್ಲಿಕಲ್ಲಿ ಯಾರೀ ಪೇಕ್ ಚೆಕ್ ಕೊಡ್ತಾರೆ? ಇವ್ರು ಕೊಡ್ತಾರೇನ್ರಿ? ಇವ್ರು ಅಡ್ದಾರಿಲಿ ಹೋಗವ್ರ? ಆ ಮಾತು ಹೇಳ್ಬೇಕು ಅಂದರೆ ಹೆಂಗ್ರಿ ಹೇಳ್ತಾರೆ ಇವರು? ನಾನೇ 1 ಕೋಟಿ ತೊಗೊಂಡಿದ್ದೀನಿ. ಶುಕ್ರವಾರ ಸಾಯಂಕಾಲ ಕೊಟ್ಟವ್ರೆ, ಶನಿವಾರ ಮಧ್ಯಾಹ್ನಕ್ಕೆ ನನ್ನ ಅಕೌಂಟ್ಗೆ RTGS ಬಂದದೆ. ಇಲ್ಲ ಅಂತ ಇವತ್ತು ಕೇಳ್ತಾವ್ರೆ ಎಲ್ಲರೂ. ಎಲ್ಲ ರೈತರಿಗೂ ಈ ಥರ ಸುಳ್ಳು ಹಬ್ಬಿಸ್ತಾವ್ರೆ. ಇಲ್ಲ ಬಂದು ಮಾಡಬೇಕು ರೈತರಿಗೆ, ಸುಳ್ಳಲ್ಲ ಹಬ್ಬಿಸೋದು. ಕುಮಾರಸ್ವಾಮಿ ಅವರು ಇಲ್ಲಿ ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅವರು ರಾಜಕೀಯಕ್ಕೆ. ನಾವು ಇವಾಗ ಹೋಗಿ ಅಲ್ಲಿ ಕುತ್ಕೊಬಿಡ್ತೀವಪ್ಪ. ನಮ್ಮ ರೈತರ ಸಮಸ್ಯೆ ಎಲ್ಲ ಕೇಳ್ಕೊಬಿಡ್ಲಿ. ರೈತರಿಗೆ ಏನೇ ಸಮಸ್ಯೆ ಇದೆ, ಸಾಲ ಅದೇ ಎಲ್ಲ ಅವ್ರ ಅಕೌಂಟಿಂದ ಹಾಕ್ಬಿಡ್ಲಿ. ನೆಕ್ಸ್ಟ್ ಮುಖ್ಯಮಂತ್ರಿ ಅವರೇ. ನಾವು ಇಲ್ಲಿ ಕೂತಿರೋರೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಕುತ್ಕೊಬಿಡ್ತೀವಿ. ಇದು ಮಾಡ್ಕೊಡ್ತಾರ, ನಮ್ಮ ರೆಡ್ ಝೋನ್ ತೆಗೆಸ್ಬಿಟ್ಟು ಆ ಥರ ಮಾಡ್ಕೊಡ್ತಾರ. ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ಅವರು. ಅಷ್ಟೇ ಸರ್ ನಾವು ಹೇಳೋದು. ರೈತರು ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತಾರೆ. ನಮ್ಮ ಹೆಣ್ಮಕ್ಳುಗಳು ಹೊಸೂರವ್ರು ಹೇಳ್ತಾರಂತೆ, ಅವ್ರು ಮಾರ್ಕೊಬಿಟ್ಟವ್ರೆ, ಅವ್ರ ಮಕ್ಳಿಗೆ ಏನು ಕೊಡ್ತಾರೆ ಅಂತ. ನಮ್ಮ ಭೂಮಿ ನಮ್ಮಕ್ಕೂ ನಾವು ಮಾರ್ಕೊಡ್ತೀವಿ. ನಮ್ಮ ಅಕೌಂಟ್ಗೆ ಹಾಕೊಂಡಿದ್ದೀವಿ, ನಿಮ್ಮ ಅಕೌಂಟ್ಗೆ ಹಾಕಲ್ಲ. ನಿಮ್ಮ ಭೂಮಿ ನಿಮ್ಮಕ್ಕೂ, ನೀವು ಮಾಡ್ಕೊಂಡಿದ್ದೀರಾ. ನಿಮ್ಮ ದುಡ್ಡು ನಮ್ಮ ಅಕೌಂಟ್ಗೆ ಹಾಕಲ್ಲ. ಇಷ್ಟ ಇದ್ದರೆ ನೀವು ಕೊಡ್ಬೋದು, ಕಷ್ಟ ಆದರೆ ಇರ್ಬೋದು. ನಮಗಿಷ್ಟ, ನಾವು ಕೊಟ್ಕೊಂಡಿದ್ದೀವಿ. ನಮಗೆ ಈ ಟೌನ್ಶಿಪ್ ಅವಶ್ಯಕತೆ ಇದೆ, ಬೇಕು. ನಾವು ಕೇಳ್ಕೊತಾ ಇದ್ದೀವಿ, ನಾವು ಕುತ್ಕೊಂಡಿದ್ದೀವಿ. ಆಯಿತಾ? ನಾವು ಬೇರೆಯವ್ರ ಬಗ್ಗೆ ಇಷ್ಟು ದಿವಸ ಮಾತಾಡಿದ್ದೀವಿ. ನಮ್ಮ ರೈತರ ಬಗ್ಗೆ ನೀವು ಭೂಮಿ ಕೊಟ್ಬಿಡಿ, ನಿಮ್ಮ ಭೂಮಿ ಕೊಟ್ಬಿಡಿ ಅಂತ ನಾವು ಎಲ್ಲೂ ಮಾತಾಡಿಲ್ಲ. ನಮ್ಮ ಭೂಮಿ ನಮ್ಮಕ್ಕೂ, ನಮಗೆ ಅವಶ್ಯಕತೆ ಇದೆ ಅಂತ ಮಾತ್ರ ಕೇಳ್ಕೊಂಡಿದ್ದೀವಿ. ಮತ್ತು ಕುಮಾರಸ್ವಾಮಿ ಅವ್ರು ಮಾತ್ರ ಕೇಳಿದ್ದೀವಿ ನಾವು. ಈ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿರೋದ ನಂತರ ಈ TV ಅವರು ಮ್ಯೂಟ್ ಮಾಡಿಬಿಡ್ತಾರೆ, ಬೇರೆ ಮಾತುಗಳು ಮಾತ್ರ ಹಾಕ್ತಾರೆ. ಅದು ತಪ್ಪಲ್ವಾ? ಬರೋದೇನಕ್ಕೆ? ರೈತರ ಸಮಸ್ಯೆ ಕೇಳೋಕ್ಕಲ್ವಾ? ರೈತರ ಸಮಸ್ಯೆ ಏನದೆ ಅಂತ ಪರಿಹಾರ ಮಾಡೋಕ್ಕೆ ತಾನೇ ನೀವು ಬರೋದು. ನೀವು ಬಂದು ಬೇಕಾಗಿರೋ ಇವತ್ತನ್ನೆಲ್ಲ ಡಿಲೀಟ್ ಮಾಡ್ತೀರಾ, ಬೇಡವಾಗಿರೋವೆಲ್ಲ ಆಗ್ತದೆ. ನಿಮಗೆ ಅಂತಲ್ಲ, ಎಲ್ರಿಗೂ ಸೇರಿ ಬೇಡವಾಗಿರೋವೆಲ್ಲ ಆಗ್ತಾರೆ. ಅಲ್ಲ ಹೇಳೋದು, ಪರವಿರೋದ ಇರಲಿ, ಬೇಕಾಗಿರೋ ಹಾಕಬೇಕು ಮತ್ತು ಬೇಡದಾಗಿರೋರು ಡಿಲೀಟ್ ಮಾಡಬೇಕು. ಏನೋ ಗೊತ್ತಿಲ್ಲದ ಮಾತಾಡಿರೋನ ಡಿಲೀಟ್ ಮಾಡಬೇಕು. ಯಾವ್ಯಾವ ಅವಶ್ಯಕತೆ ಇದೆ ಅದನ್ನು ತೋರಿಸ್ಬೇಕು ಪಬ್ಲಿಕ್ಕಿಗೆ. ಸುಳ್ಳೆಲ್ಲನೂ ತೋರಿಸಬಾರ್ದು. 15 ಜನ ಅವ್ರೆ ಅಂತ ಈಗ TV ನೋಡ್ಕೊಂಡು ಬಂದಿದ್ದೀನಿ. 15 ಜನ ರೈತರವ್ರೆ ಅಂತ ಹೇಳ್ತಾವ್ರು ಕುಮಾರಸ್ವಾಮಿ ಅವರು. ಯಾಕೆ ಕಣ್ಣಿಲ್ವಾ ಅವ್ರಿಗೆ? ನೋಡಿಲ್ವಾ ನೇನೆ 15 ಜನನ ಇದ್ದಿದ್ದು? ನಾವು ಹಾಕ್ಬೇಕು ಅಂದ್ರೆ 14 ತಿಂಗಳಿಂದ ನಾವು ಹಾಕ್ಬೋದಾಗಿತ್ತು ಸ್ವಾಮಿ. ನಮ್ಗೆ ನಾವೇಲೇನೆ? ಸರ್ಕಾರ ಏನು ಮಾಡುತ್ತೋ ನೋಡೋಣ. ಆ ಸರ್ಕಾರ ಏನು ಮಾಡುತ್ತೋ, ಈ ಸರ್ಕಾರ ಏನು ಮಾಡುತ್ತೋ. ಕುಮಾರಸ್ವಾಮಿ ಅವ್ರು ಬಂದು ಮಾತಾಡ್ಬೋದಾಗಿತ್ತಲ್ಲ 12 ತಿಂಗಳಲ್ಲೇ. ನಮ್ಮ ರೈತರಿಗೆ ಈ ಥರ ಮಾಡಿಬಿಟ್ಟಿದೆ ನಾನು ಮೋಸನ, ನೀವಿಲ್ಲಾಂದರೆ ಕ್ಯಾನ್ಸಲ್ ಮಾಡಿ, ಎಲ್ಲರೂ ಸೇರಿ ಈ ಸರ್ಕಾರ ಆ ಸರ್ಕಾರ ಎಲ್ಲ ರೆಡ್ ಝೋನ್ ತೆಗಿಯೋಣ, ನಮ್ಮ ರೈತರನ್ನ ಉದ್ಧಾರ ಮಾಡೋಣ, ಇಲ್ಲ ಒಂದು 5 ಕೋಟಿನೋ 10 ಕೋಟಿನೋ ರೈತರಿಗೆ ಮಾಡೋಣ, ಅಕ್ವೈರೇ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಥರ ಮಾಡಲ್ಲ ಇವರು ಬರ್ತಾರೆ, ಇವ್ರು ಓಟ್ಗೋಸ್ಕರ ಈ ಥರ ಮಾಡ್ತಾರೆ. ಯಾಕೆ? DK ಸಾಹೇಬರು ಈ ಪ್ರಾಜೆಕ್ಟ್ ಇನ್ನೊಂದು ಸರ್ಕಾರ ಬರುತ್ತೆ ಅಂತ ಗೊತ್ತಿಲ್ವಾ ಸ್ವಾಮಿ ಇವರಿಗೆ? ಗೊತ್ತಿಲ್ವಾ? ನಮ್ಮದೇ ಸರ್ಕಾರ ಬರುತ್ತೆ, ನಾವೇ ಮಾಡೋಣ, ನಮ್ಮ ಕನಸನ್ನು ಕೂಸೆ ಅಂದ್ಕೊಂಡಿದ್ರೆ
ಕೂಸು ಹುಟ್ಟಿಸ್ಬಿಟ್ಟು ತೊಟ್ಲಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಹಾಲನ್ನು ಹಾಕು ವಿಷನ ಹಾಕ್ರಿ ನೀರನ್ನು ಹಾಕ್ರಿ ಅಂತ ಹೊಂಟೋಗ್ಬಿಟ್ರಲ್ಲ ಅವರೆಲ್ಲ ಎ ಸಿ ರೂಮಲ್ಲಿ ಕೂತವ್ರೆ ಸ್ವಾಮಿ. ಇಲ್ಲಿ ನಾವು ಸಗಣಿ ಬಳ್ಕೊಂಡು 4 ಗಂಟೆ ರಾತ್ರಿಗೆ ಹಾಲು ಕರೆದು ನಾವು ಮುಂದರಿಯೋಕ್ಕಾಗಲಿಲ್ಲ. 16 ಎಕರೆಲಿ ಇವತ್ತು 1 ಎಕರೆ ಐತೆ ನಂದು. 11 ಲಕ್ಷಕ್ಕೆ 10 ಲಕ್ಷಕ್ಕೆ ಮಾರಿದ್ದೀವಿ ನಮ್ಮ ಕೆಂಪೇನಪಳ್ಳಿ ಗ್ರಾಮದಲ್ಲಿ. ಯಾಕೆ ಮಾಡಿದ್ರು ರೆಡ್ ಝೋನು? ನಮ್ಮದು ವ್ಯಾಲ್ಯುವೇಷನ್ ಜಾಸ್ತಿ ಇದ್ದರೆ ನಾವು ಇವತ್ತು ಸರ್ಕಾರನ ಕೇಳವಿ, ನಮ್ಗೆ ಯಾಕೆ 2 ಕೋಟಿ ಕೊಡ್ತಾ ಇದ್ದೀರಾ, ನಮಗೊಂದು 5 ಕೋಟಿ 10 ಕೋಟಿ ಕೊಡಿ ಅಂತ. ಮಾಡಿದ್ದು ಯಾರು? ನೀವೇ ತಾನೇ. ನೀವು ತಪ್ಪು ಮಾಡಿಕೊಂಡು ಇವತ್ತು ಬಂದು ಯಾಕ್ರಿ ರೈತರನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ? ಉದ್ಧಾರ ಮಾಡೋ ಕೆಲಸ ಮಾಡಬೇಕು. ನೀವೆಲ್ಲ ಕೋಟಿ ಹೊಡ್ಕೊಂಡಿದ್ದೀರಾ. ಹಾಳಾಗೋಯ್ತಾರೆ ಇರೋರು ನಾವು ರೈತರುಗಳು. ನಮ್ಮದೇನೇ ಜಗಳ ತಂದಿಕ್ಬಿಟ್ಟು ಇವತ್ತು ಏನು ಗೊತ್ತಿಲ್ಲದೆ ಇರೋ ಥರ ನೀವು ಬರ್ತಾ ಇದ್ದೀರಾ. ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಅವ್ನು ನೆಕ್ಸ್ಟ್ ಹೋಗಿ ಬೇಡ ಅನ್ನಲಿಲ್ಲ ನಾವು.